ಬೆಳ್ತಂಗಡಿ ತಾಲೂಕು ಅನೇಕ ದೇವಾಲಯಗಳ ನಾಡು. ಬೆಳ್ತಂಗಡಿ ತಾಲೂಕಿನ ದೇವಾಲಯಗಳ ಪೈಕಿ ವಿಷ್ಣು ಭಕ್ತರ ಅತ್ಯಂತ ನೆಚ್ಚಿನ, ವಿಭಿನ್ನ ಮತ್ತು ಅತ್ಯಂತ ಪ್ರಾಚೀನ ದೇವಸ್ಥಾನ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ. ವಿಷ್ಣು ರೂಪದಲ್ಲಿರುವ ಜನಾರ್ದನ ಸ್ವಾಮಿ ಇಲ್ಲಿನ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅವರ ಇಷ್ಟಗಳನ್ನು ನೆರವೇರಿಸುತ್ತಾ ಭಕ್ತರನ್ನ ಪೊರೆಯುತ್ತಿದ್ದಾರೆ. ಇಂತಹ ಪ್ರಾಚೀನ ದೇವಾಲಯಕ್ಕೆ ರಾಜಗೋಪುರದ ಭಾಗ್ಯ ಒದಗಿ ಬಂದಿರೋದು ನಮಗೆಲ್ಲ ಗೊತ್ತೇ ಇದೆ. ಪರಮ ಪೂಜ್ಯ ದಿವಂಗತ ವಿಜಯರಾಘವ ಪಡವಟ್ನಾಯ ಅವರ ಕನಸಂತೆ ವಿಜಯಗೋಪುರ ಎಂಬ ಹೆಸರಿನ ರಾಜಗೋಪುರದ ಶಿಲಾನ್ಯಾಸ ನಡೆದು ಕಾಮಗಾರಿ ಅತಿ ವೇಗದಲ್ಲಿ ಸಾಗ್ತಾ ಇದೆ. ರಾಜಗೋಪುರ ನಿರ್ಮಾಣ ಎಂಬ ಸತ್ಕಾರ್ಯದ ಭಾಗವಾಗುವುದು ಉಜಿರೆ ಗ್ರಾಮದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಹೀಗಾಗಿ ಜನರ ಭಾಗವಹಿಸುವಿಕೆಗಾಗಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಶರತ್ ಕೃಷ್ಣ ಪಡವಟ್ನಾಯ ಅವರ ನೇತೃತ್ವದಲ್ಲಿ ಉಜಿರೆ ಗ್ರಾಮದ ಪ್ರತಿ ಮನೆಗೆ ತೆರಳಿ ಮನವಿ ಪತ್ರವನ್ನು ನೀಡಲಾಗ್ತಾ ಇದೆ. ದಿನನಿತ್ಯ ಬೆಳಗ್ಗೆ ಎದ್ದು ಈ ತಂಡ ಉಜಿರೆ ಗ್ರಾಮದ ಮನೆ ಮನೆಗಳಿಗೆ ತೆರಳಿ ಮನವಿ ಪತ್ರ ನೀಡಿ ಮಾಹಿತಿಯನ್ನು ನೀಡ್ತಾ ಇದೆ. ನೂರು ದಿನಗಳಿಂದ ಮನೆ ಮನೆಗೆ ತೆರಳುವ ತಂಡ 101ನೇ ದಿನ ಉಜಿರೆ ಗ್ರಾಮದ ಅಜಿತ್ ನಗರಕ್ಕೆ ಭೇಟಿ ನೀಡಿತು. ಶರತ್ ಕೃಷ್ಣ ಪಡವಟ್ನಾಯರ ತಂಡ ಈ ಭಾಗದ ಜನರಿಗೆ ವಿಜಯ ಗೋಪುರ ಮತ್ತು ಮುಂದಿನ ವರ್ಷದ ಮಾರ್ಚ್ನಲ್ಲಿ ನಡೆಯುವ ಬ್ರಹ್ಮ ಕಲಶೋತ್ಸವದ ಬಗ್ಗೆ ಮಾಹಿತಿ ನೀಡಿ ಮನವಿ ಪತ್ರವನ್ನು ನೀಡಿದೆ. ಮನೆಗಳಿಗೆ ಭೇಟಿ ನೀಡುವ ವೇಳೆ ಶರತ್ ಕೃಷ್ಣ ಪಡವಟ್ನಾಯರನ್ನ ಅತ್ಯಂತ ಪ್ರೀತಿಯಿಂದ ಜನರು ಗೌರವಿಸಿದ್ದಾರೆ. ಬಂದಾಗ ಅವರನ್ನ ಆದರಣೀಯವಾಗಿ ಸ್ವೀಕರಿಸಿ ಅವರಿಗೆ ನಮಸ್ಕರಿಸಿ ಗೌರವವನ್ನು ನೀಡುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಶರತ್ ಕೃಷ್ಣ ಪಡವಟ್ನಾಯ ಅವರು ಜನರು ಮತ್ತು ದೇವಸ್ಥಾನದ ನಡುವಿನ ಸಂಬಂಧ ವೃದ್ಧಿಗೆ ಈ ಭೇಟಿ ಸಹಕಾರಿಯಾಗಲಿದೆ ಎಂದರು. ಜನರ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡು ಜನರ ಸಹಭಾಗಿತ್ವದಲ್ಲಿ ಅವರ ಕಷ್ಟಗಳಿಗೆ ಸುಖಗಳಿಗೆ ಸ್ಪಂದನೆಯನ್ನು ಕೊಟ್ಟುಕೊಂಡು ಶ್ರದ್ಧಾ ಕೇಂದ್ರವನ್ನ ಬೆಳೆಸುವಂಥದ್ದು ಒಬ್ಬ ಆಡಳಿತ ಮುಕ್ತೇಸರನಾಗಿ ಮಾಡುವಂತಹ ಒಂದು ಜವಾಬ್ದಾರಿ. ನನ್ನ ಜೊತೆಗೆ ಇವತ್ತು ತುಂಬ ಜನ ಅವರವರ ವೈಯಕ್ತಿಕ ಕೆಲಸಗಳನ್ನ ಬಿಟ್ಟು ಇವತ್ತು ನನ್ನ ಜೊತೆ ಸೇರಿಕೊಂಡು ಈ ದೇವಸ್ಥಾನದ ಒಂದು ಅಭಿಮಾನದ ಹಿನ್ನೆಲೆಯಲ್ಲಿ ಅವರು ನನ್ನ ಜೊತೆ ಸೇರಿಕೊಂಡು ಇವತ್ತು ಸಂಪರ್ಕವನ್ನ ಮಾಡುವಂಥದ್ದು ಹಾಗೂ ಮನವಿಯನ್ನ ಕೊಡುವಂತಹ ಕೆಲಸದಲ್ಲಿ ನನ್ನ ಜೊತೆ ಸೇರಿಕೊಂಡಿದ್ದಾರೆ. ಹೀಗೆ ಮುಂದುವರಿದ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಅಜಿತ್ ನಗರದ ಕಲ್ಲಯ್ಯ ವನದುರ್ಗ ದೇವಸ್ಥಾನದ ಬಳಿ ತಲುಪಿತು. ಈ ವೇಳೆ ವಿಜಯ ಗೋಪುರ ನಿರ್ಮಾಣ ಸಮಿತಿಯ ಪ್ರಧಾನ ಸಂಚಾಲಕ ಹಾಗೂ ಲಕ್ಷ್ಮಿ ಇಂಡಸ್ಟ್ರೀಸ್ ಮಾಲಕ ಮೋಹನ್ ಕುಮಾರ್ ಅವರು ಪೂಜ್ಯ ದಣಿಗಳಿಗೆ ಭವ್ಯ ಸ್ವಾಗತ ನೀಡಿದರು. ಕಾಲು ತೊಳೆಯಲು ನೀರು ಕೊಟ್ಟು ಅವರಿಗೆ ಫಲಪುಷ್ಪಗಳನ್ನು ನೀಡಿ ಗೌರವಿಸಿದ್ರು. ಶರತ್ ಕೃಷ್ಣ ಪಡವಟ್ನಾಯರೊಂದಿಗೆ ಬಂದಿದ್ದ ಜನರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಈ ವೇಳೆ ಮಾತನಾಡಿದ ಮೋಹನ್ ಕುಮಾರ್ ಅವರು ಈ ಹಿಂದೆ ವಿಜಯರಾಘವ ಪಡವಟ್ನಾಯ ಅವರಿಗೂ ಇದೇ ರೀತಿಯ ಗೌರವವನ್ನು ನೀಡುತ್ತಿದ್ದೆವು. ಈಗ ಅವರ ಪುತ್ರನಿಗೆ ಈ ಗೌರವ ನೀಡುತ್ತಿದ್ದೇವೆ ಎಂದರು. ವಿಜಯರಾಘವ ಪಡವಟ್ನಾಯರ ಒಂದು ಕನಸು ಉಜಿರೆಗೆ ಒಂದು ರಾಜಗೋಪುರ ಆಗಬೇಕು ಅಂತ ಅವರ ಕನಸು. ಆ ಕನಸು ಅವರು ಮಾಡಿದಂಥ ಕನಸನ್ನು ಈಗ ಅವರಿಲ್ಲ, ಆದರೂ ಕೂಡ ಅವರನ್ನು ಆ ಕನಸನ್ನು ನನಸು ಮಾಡೋದು ನಮ್ಮೆಲ್ಲ ಊರಿನವರ ಜವಾಬ್ದಾರಿ. ಅದರ ಮುಂದಾಳತ್ವವನ್ನು ನಮ್ಮ ಈಗಿನ ಆಡಳಿತ ಮುಖ್ಯಸ್ಥರಾದ ಶರತ್ ಕೃಷ್ಣ ಪಡವಟ್ನಾಯರು ವಹಿಸಿಕೊಂಡಿದ್ದಾರೆ. ಅವರ ಜೊತೆ ಸುಮಾರು 100 ದಿನಗಳಿಂದ ಈ ಮನೆ ಭೇಟಿ ಕಾರ್ಯಕ್ರಮ ಆಗ್ತಾ ಉಂಟು. ಉಜಿರೆ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಧಾರಣ ಅಂದಾಜು ಹೇಳಿದ್ರೆ ಒಂದು 4,500 ಮನೆ ಬರ್ಬೋದು, 4,000ರಿಂದ 5,000 ಮನೆ ಬರ್ಬೋದು. ಪ್ರತಿ ಮನೆಗೂ ಕೂಡ ಅವರದೊಂದು ಕಲ್ಪನೆ ಉಂಟು. ಪ್ರತಿ ಮನೆಗೂ ಕೂಡ ಮುಂಚೆ ವಿಜಯರಾಘವ ಪಡವಟ್ನಾಯರದವರು ಎಲ್ಲ ಮನೆಯ ಸಂಪರ್ಕ ಇತ್ತು ಮತ್ತು ಎಲ್ಲರ ಪರಿಚಯ ಇತ್ತು. ಈಗ ಶರತ್ ಕೃಷ್ಣ ಪಡವಟ್ನಾಯರ್ ಅವರ ಮಗ ಆಡಳಿತ ಮುಖ್ಯಸ್ಥರಾಗಿದೆ. ಅವರಿಗೆ ಇಡೀ ಗ್ರಾಮದ ಪರಿಚಯ ಬೇಕು ಮತ್ತು ಎಲ್ಲ ಮನೆಯವರ ಪರಿಚಯ ಬೇಕು ಎನ್ನುವ ದೃಷ್ಟಿಯಲ್ಲಿ ನಾಡ್ದು ಬರುವ 2026ನೇ ಮಾರ್ಚ್ ತಿಂಗಳಲ್ಲಿ ಉಜಿರೆ ಬ್ರಹ್ಮಕಲಶ ಕೂಡ ನಡೀಲಿಕ್ಕುಂಟು. ಅದರ ಪೂರ್ವಭಾವಿಯಾಗಿ ಈಗಾಗಲೇ ಮನವಿ ಪತ್ರ ಕೊಡುವಂತ ನಾವೆಲ್ಲ ನಿರ್ಧಾರ ಮಾಡಿ ಸುಮಾರು 100 ದಿನದಿಂದ ಎಲ್ಲ ಮನೆಗೆ ಭೇಟಿಗೆ ಹೊರಡಿದ್ದಾರೆ. ಈಗ ಇವತ್ತು 101 ದಿವಸ ಅಜಿತ್ ನಗರಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ದೇವಸ್ಥಾನದ ಸಂಪ್ರದಾಯ ಪ್ರಕಾರ ನಾವು ಅವರನ್ನು ಗೌರವಯುತವಾಗಿ ಅವರನ್ನು ಬರಮಾಡಿಕೊಂಡು ಅವರಿಗೆ ಗೌರವ ಮಾಡಿ ಮತ್ತು ಈ ಭಾಗದ ಅಜಿತ್ ನಗರ ಭಾಗದ ಎಲ್ಲ ಮನೆಗೆ ಭೇಟಿ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಊರಿನ ಒಂದು ದಣಿಗಳಾಗಿ ಎಲ್ಲ ಪ್ರತಿ ಮನೆಯೂ ಕೂಡ ನಾನು ಹೋಗಬೇಕು, ಪ್ರತಿಯೊಬ್ಬ ಪಾಪದ ಯಾರೇ ಇರಲಿ. ಈಗ ಇವತ್ತು ನಾವು ಹೊರಟದ್ದು ಹಣ ಮಾಡೋ ಸಂಗ್ರಹ ಮಾಡೋ ಉದ್ದೇಶ ಅಲ್ಲ, ಆದರೆ ಪ್ರತಿ ಮನೆಯ ಸಂಪರ್ಕ ಆಗಬೇಕು, ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕು, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಒಂದು ಕಲ್ಪನೆ ಇಟ್ಟುಕೊಂಡಿದ್ದಾರೆ.
ಮನೆ ಮನೆಗೆ ತೆರಳಿ ಮನವಿ ಪತ್ರ ನೀಡುವ ವೇಳೆ ಅನೇಕರು ದೇಣಿಗೆಯನ್ನ ಕೂಡ ನೀಡ್ತಾ ಇದ್ದಾರೆ. ಸಮಿತಿಯು ಇದನ್ನ ಅತ್ಯಂತ ಪ್ರೀತಿಯಿಂದಲೇ ಸ್ವೀಕರಿಸ್ತಾ ಇದೆ. ಇಲ್ಲಿ ಶರತ್ ಕೃಷ್ಣ ಪಡುವೆಟ್ನಾಯರು ಮನೆ ಮನೆಗೆ ತೆರಳಿ ನೇರವಾಗಿ ಭಕ್ತರ ಜೊತೆಗೆ ಮಾತುಕತೆಯನ್ನ ಮಾಡುತ್ತಿದ್ದಾರೆ. ಈ ಮೂಲಕ ಜನರ ಪ್ರೀತಿ ವಿಶ್ವಾಸಕ್ಕೆ ಅವರು ಪಾತ್ರರಾಗುತ್ತಿದ್ದಾರೆ. ಜನರು ಕೂಡ ತಮ್ಮ ಪ್ರೀತಿಯನ್ನ ತೋರ್ತಾ ಇದ್ದಾರೆ. ಹೀಗಾಗಿ ವಿಜಯ ರಾಘವ ಪಡುವೆಟ್ನಾಯರ್ ಅವರು ಕಂಡ ರಾಜಗೋಪುರದ ಕನಸನ್ನ ಎಲ್ಲರೂ ಸೇರಿ ನನಸು ಮಾಡಲು ಹೊರಟಿದ್ದಾರೆ. ಕ್ಯಾಮರಾಮನ್ ನಿರಂಜನ್ ಜೊತೆಗೆ ಕಿರಣ್ ದೊಂಡೋಲೆ, ಉಜಿರೆ.